ಸೂರ್ಯಕಾಂತಿ. ಜಯಂತಿ, ಬಾಸ್ ಇವತ್ತು ಎಷ್ಟೊತ್ತಿಗೆ ಬರ್ತಾರೆ? ಬಾಸ್ಗೆ ಇವತ್ತಿನ ಪ್ರೋಗ್ರಾಮ್ ಎಲ್ಲ ಮುಗಿದೋಯ್ತು. ಅವ್ರು ಹಾಗೆ ಮನೆಗೆ ಹೊರಟೋದ್ರು. ಇನ್ನು ಪುನಃ ಅವ್ರು ಬರೋದು ನಾಳೆನೆ. ಯಾಕೆ, ಏನಾದರೂ ಅರ್ಜೆಂಟ್ ಇತ್ತಾ? ಅಲ್ಲ, ಅದು ಹಾಗೇನಿಲ್ಲ. ಕ್ಯಾಶ್ ವಿಷಯ. ಕ್ಯಾಶಿಗೆ ಸಂಬಂಧಪಟ್ಟಾಗೆ ಬಾಸ್ ಹತ್ರ ಮಾತಾಡಬೇಕಾಗಿತ್ತು. ನಾಳೆಗಿಂತ ಇವತ್ತೇ ಮಾತಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಪರವಾಗಿಲ್ಲ ಬಿಡಿ, ನಾಳೆನೇ ಮಾತಾಡ್ತೀನಿ. ಥ್ಯಾಂಕ್ ಯು. ಬಾಬಾ, ಯಾರು ನೀನು? ಇಲ್ಲಿಗೆ ಯಾಕೆ ಬಂದು? ಬಾಬಾ, ಒಳಗೆ ಹೋಗಿ ಪ್ರಾರ್ಥನೆ ಮಾಡಬೇಕಿತ್ತು. ನಿನ್ನ ಪ್ರಾರ್ಥನೆ ಎಲ್ಲ ಆಮೇಲೆ. ಮೊದಲು 100 ರೂಪಾಯಿ ಕಾಣಿಕೆ ಕೊಡು. ಇಲ್ದರೆ ಇದ್ರೆ ಒಳಗೆ ಬಿಡಲ್ಲ. ಸರಿ, ಹೋಗ್. ಓಂ ಗುಹೇಶ್ವರಾಯ ನಮಃ. ದೇವ್ರೆ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ದೇವ್ರೆ, ನನ್ನನ್ನು ಕ್ಷಮಿಸ್ಬಿಡು. ನನ್ನ ಆಸ್ತಿ ನನಗೆ ಸಿಗೋ ಹಾಗೆ ಮಾಡು ದೇವ್ರೆ. ಇವತ್ತೇ ಸಿಗೋ ಹಾಗೆ ಮಾಡು ನನಗೆ. ನಾನು ಇನ್ಯಾವತ್ತೂ ಅವಳು ಮನಸ್ಸು ನೋಯಿಸೋದಿಲ್ಲ. ಇದು ನಾನು ಹೊರ್ತಾ ಇರುವಂತ ಹರಕೆ, ಈ ಮಂಜುನಾಥ ಹೊರ್ತಾ ಇರೋ ಹರಕೆ. ಮಾತು ತಪ್ಪೋದಿಲ್ಲ ಕೆಂಪಗೋಳೇಶ್ವರ. ಒಂದೇ ಒಂದು ಸಲ ನನ್ನ ಕಾಂತಿ ನನಗೆ ಸಿಗೋ ಹಾಗೆ ಮಾಡು. ಕಾಂತಿ ಸಿಗೋ ಮಾಡು ತಂದೆ, ಮಾಡು ತಂದೆ. ಬಾಗ್ಲು ತೆಗೀರಿ, ನಿಮ್ಮಯ್ಯ ಅಂತೀನಿ. ಯಾರಪ್ಪ ಇದ್ರು ಹೋದ್ರೆ ಹಂಗೆ ಕೂತ್ಕೊಳ್ತಾ ಇದ್ದಾರೆ ಅವರು. ಸುಮ್ಮನೆ ಓಡಾಡ್ತಾ ಇದೆಯಲ್ಲ, ಸಿಗಿ ಬಾಗಿಲು. ಸರ್, ಅದು ಶೋಭಾ ಮೇಡಮ್ ಯಾರನ್ನ ಕೂರ್ಸೋಗಿದ್ದಾರೆ. ಅದಕ್ಕೆ ಸರ್, ಅವ್ರು ಬರೋವರೆಗೂ ಹೊರಗೆ ಬಿಡಬಾರ್ದು ಅಂತ ಹೇಳಿ. ಮೊದಲು ಬಾಗಿಲು ತೆಗಿ, ಯಾರಿದ್ದಾರೆ ನೋಡೋಣ. ನಿನ್ಗೆ ತಲೆಗೆಲೆ ಕೆಟ್ಟಿದ್ಯಾ? ಇವರು ಈ ಆಫೀಸ್ ಸ್ಟಾಫ್. ಈ ಕೂಡಾಕದಕ್ಕೆ ಇದೇನು ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಿದ್ಯಾ ಅಥವಾ ಕುರಿ ದುಡ್ಡಿನ ತಿಳ್ಕೊಂಡಿದ್ಯಾ? ಏಡಿಯಟ್. ದಯವಿಟ್ಟು ನನ್ನ ಬಿಟ್ಬಿಡಿ ಸರ್, ನಾನು ಇಲ್ಲಿಂದ ಹೊರಟೋಗ್ತೇನೆ. ನಂದೇನು ತಪ್ಪಿಲ್ಲ. ಸಾರಿ ಮೇಡಮ್, ಈ ಮುಟ್ಟಾಳ ಗೊತ್ತಿದೆ ತಪ್ಪು ಮಾಡಿದೆ. ಈ ವಿಚಾರನ ಬಾಸ್ ಹೇಳಕ್ ಹೋಗ್ಬಿಡಿ, ಇದು ನಾನು ನೋಡ್ಕೊತೀನಿ. ನೀವಿ ನೋಡ್ಬೋದು ಮೇಡಮ್. ತಗೊಳ್ಳಿ ನಿಮ್ಮ ಮೊಬೈಲ್. ಅರೆ, ಮೊಬೈಲು ನಿಮ್ಗೆ ಹೇಗೆ ಸಿಕ್ತು? ಇಲ್ಲಿ ಹೇಗೆ ಬಂತಿದ್ದು? ಲಕ್ಷ್ಮತ್ ಅಂಕಲ್ ತಂದ್ಕೊಟ್ರು. ನೀವು ಮೊಬೈಲ್ನ ಕಾರಲ್ಲೇ ಬಿಟ್ಟು ಎಲ್ಲೋ ಹೋಗ್ಬಿಟ್ರಂತೆ. ಅಂಕಲ್ಲು ನಿಮ್ಗೋಸ್ಕರ ಕಾದು ಕಾದು ಮನೆಗೆ ಬಂದ್ಬಿಟ್ರಂತೆ. ಮನೆಗೆ ಬಂದು ಈ ಸೆಲ್ಲ ನನ್ನ ಕೈಲಿ ಕೊಟ್ಬಿಟ್ಟು ಆಫೀಸ್ಗೆ ಹೋದ್ರು. ನೀವು ಆಫೀಸ್ಗೆ ಹೋಗಿದ್ದೀರೇನೋ ಅಂತ ತಿಳ್ಕೊಂಡು ನಾನು ಆಫೀಸ್ ನಂಬರ್ಗೂ ಫೋನ್ ಮಾಡಿದ್ದೆ. ನೀವು ಆಫೀಸ್ಗೂ ಹೋಗಿಲ್ವಂತೆ. ಎಲ್ಗೆ ಹೋಗಿದ್ರಿ? ನನ್ನ ಪ್ರಾಣ ಸ್ನೇಹಿತನೊಬ್ಬನ ನೋಡಿದೆ. ತುಂಬ ಹಳೆ ಫ್ರೆಂಡ್ ಅವನು. ತುಂಬ ಖುಷಿ ಆಯ್ತು ಅವನು ನೋಡಿ. ಅವನು ಮಾತಾಡ್ಸೋಣ ಅಂತ ಅವ್ನು ಬೆನ್ನ ಹಿಂದೆ ಹೋದೆ. ಕಾರಲ್ಲಿ ಫೋನ್ ಮರ್ತು ಹೋಗ್ಬಿಟ್ಟೆ ಅಷ್ಟೇ. ನೀವು ಬಂದ ಕೂಡಲೇ ಬೇಗ ಆಫೀಸಿಗೆ ಕಳಿಸು ಅಂತ ಹೇಳಿದ್ದಾರೆ. ಹೋಗಿ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಿ. ಸರಿ ಐಶ್ವರ್ಯ, ಹಿಡ್ಕೊ. ನಾನು ಈಗಲೇ ರೆಡಿಯಾಗಿ ಆಫೀಸ್ಗೆ ಹೊರಡ್ತೀನಿ.